ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನಿವತ್ತು ಶಾವಿಗೆ ಇಡ್ಲಿ ಮಾಡ್ತಾ ಇದ್ದೀನಿ. ಒಂದು 200 ಗ್ರಾಮ್ ಶಾವಿಗೆ ತೊಗೊಂಡಿದ್ದೀನಿ, ಅನಿಲ್ ಶಾವಿಗೆ. ಇದರಲ್ಲಿ 1 ಕಪ್ ಬಾಂಬೆ ರವೆನ ಹಾಕ್ತಾ ಇದ್ದೀನಿ. 100 ಗ್ರಾಮ್ನಷ್ಟು ರವೆ ಇದೆ. ಇದು ಒಂದು 2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ, ಫ್ರೆಶ್ ಕಾಯಿ ತುರಿ, ಒಂದು 2 ಟೇಬಲ್ ಸ್ಪೂನಷ್ಟು ಕ್ಯಾರೆಟ್ ತುರಿದು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು ನೀರು ಕುಡಿಯೋ ಕಪ್ನಿಂದ 1 ಕಪ್ ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೀನಿ. ಒಂದು 2 ಚಿಟಿಕೆಯಷ್ಟು ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಥಿಕ್ ಇರಬೇಕು. ನಾವು ಇಡ್ಲಿಗೆ ಕಲಿಸ್ತೀವಲ್ವ, ಇಟ್ಟು ಆ ಹದಕ್ಕಿರಬೇಕು ನೋಡಿ. ಈ ಥರ ಜಾಸ್ತಿ ತೆಳುವಿರಬಾರ್ದು, ಈ ಥರ ಥಿಕ್ ಇರಬೇಕು. ಈ ಥರ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. 5 ನಿಮಿಷ ಆದ ನಂತರ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಚ್ಚಿ ಈ ಥರ ಇಡ್ಲಿ ಆಕಾರದಲ್ಲಿ ಹಾಕಿ ಒಂದು ಸೈಡ್ ನೀರು ಬಿಸಿ ಇಟ್ಟಿದ್ದೀನಿ. ಇಡ್ಲಿ ಕುಕ್ಕರ್ನಲ್ಲಿ ನೀರು ಚೆನ್ನಾಗಿ ಕುದಿಬೇಕು ನೋಡಿ. ಈ ಥರ ಹಾಕ್ಕೊಂಡಿದ್ದೀನಿ. ನೀರು ಈ ಥರ ಚೆನ್ನಾಗಿ ಕುದಿಬೇಕು. ನೀರು ಈ ಥರ ಕುದಿಯುವಾಗ ಪ್ಲೇಟ್ನ ಇಡಿ. ಎಲ್ಲ ಪ್ಲೇಟ್ ಇದೇ ಥರ ಇಟ್ಟು ಮುಚ್ಚಿ 10 ರಿಂದ 12 ನಿಮಿಷ ಬೇಯಿಸಿ. 10 ರಿಂದ 12 ನಿಮಿಷ ಬೇಯಿಸಿದ್ದೀನಿ. ರೆಡಿಯಾಗಿದೆ ನೋಡಿ. ಒಂದು ಸರಿ ಚೆಕ್ ಮಾಡಿ. ಬೆಂದಿಲ್ಲ ಅಂದರೆ ಒಂದು 2 ನಿಮಿಷ ಇಡಿ. ಬೆಂದಿದೆ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಕೆಂಪು ಚಟ್ನಿ, ಶೇಂಗಾ ಚಟ್ನಿ, ಕೊಬ್ಬರಿ ಚಟ್ನಿ, ತುಂಬ ರುಚಿಯಾಗಿರುವಂಥ ಈ ಶಾವಿಗೆ ಇಡ್ಲಿನ ಖಂಡಿತ ಟ್ರೈ